ಒಳಗೆ ಹೋಗ್ಬಿಡ್ತು. ಅದು ಟ್ಯಾಪಿಂಗ್ ಮುಂದಕ್ಕೆ ಹೋದ ಕೂಡಲೇ ಶಳವಿಗೆ ಸಿಕ್ಕು ಹೊಂಟು ಬಿಡ್ತು. ಇವರ ಅಂಬಿಗೆ ಮತ್ತು ಅವನು ಹುಟ್ಟು ಎಲ್ಲ ಇಲ್ಲ ದಂಡಿಗೆ. ಏನು ಪ್ರಯತ್ನ ಮಾಡಿದ್ರು ಆ ಶಳವಿನ ರಭಸಕ್ಕೆ ಇವ್ರ ಕೈಗೆ ಸಿಗದಂಗೆ ಹೋಗ್ಬಿಡ್ತು. ಚೀರಾಡೋದು ಹೊಯ್ಕೊಳೋದು ಹೋಳಿ ಹುಣ್ಣಿಮೆ ಚಲೋ ಆತಲ್ಲ ಹೆಣ್ಮಕ್ಳು. ಅವ್ರು ಹೆಂಗೆ ಅಳಾಕತ್ರಂದ್ರೆ ಇಲ್ಲಿ ಐರಣಿ ಮಠದಾಗಿದ್ದು ಮುಪ್ಪಿನಪ್ಪಗೆ ಹೋಗುತ್ತೆ ಮುಟ್ಟತ್ತೆ. ಯಪ್ಪ ಮುಪ್ಪಿನಾರ್ಯ, ನಿನ್ನ ಹೊರತು ನಮಗೆ ಉಳಿಸೋರು ಯಾರೂ ಇಲ್ಲಪ್ಪ ಅಜ್ಜ, ನೀನೇ ಅಂಬಿಗ. ಈಗ ಆ ಅಂಬಿಗ ಹೋದ ಅಲ್ಲೇ ಉಳಿದ ದಂಡ್ಯಾಗ, ನೀನೇ ಮುಳುಗು, ನಿನ್ನ ಬಿಟ್ಟು ನಮಗೆ ಗತಿ ಇಲ್ಲ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರನು ನಂಬಿಗ. ಸಂಭ್ರಮದಿಂದ ನೀ ನಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಹೊಳೆಯ ಬರವನು ನಂಬಿಗ, ಅದಕ್ಕೆ ಸೊಳವು ಘನವಯ್ಯಂಬಿಗ. ಸುಳಿಯೋಳು ಸಿಲುಕಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ. ಅಂಬಿಗ 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 ಜಗದಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಕಣ್ಣೀರು ಹಾಕೊಂಡ ಅಜ್ಜಿ ಮಕ್ಕಳು ಮೊಮ್ಮಕ್ಕಳ ಸಲುವಾಗಿ ಮುಪ್ಪಿನಪ್ಪನ ಕೂಗಿ ಕರೆಯುವಾಗ ಮಲಗಿದ ಮುಪ್ಪಿನಾರ್ಯರು ತಟ್ಟಂತ ಎದ್ದರಂತ. ಎದ್ದು ಕದ ತೆಗೆದು ಬಂದು ಬಚ್ಚಲಿಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಜನಕ್ಕೆ ಆಶ್ಚರ್ಯ. ಮಠದಾಗಿದ್ದವ್ರಿಗೆ ಅಜ್ಜಿ ಎಷ್ಟು ದೌಡಿ ಎದ್ದಾನ. ಆ ವೇಳಕ್ಕೆ ಹೋಗಿ ಗದ್ಗಿ ಮ್ಯಾಲ ಕುಂತು ಮುಪ್ಪಿನಾರ್ಯರು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಿದ್ದು ಹಿಂಗೆ 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 ಹುಟ್ಟು ಹಾಕ್ದಂಗೆ ಮಾಡ್ತಿದ್ರು. ಜನಕ್ಕೆ ತಿಳಿವಲ್ದು ಯಾಕೆ ಅಜ್ಜಿ ಹಿಂಗೆ ಮೈಯಾಗ ದೇವ್ರು ಬಂದಂಗೆ ಮಾಡಾಕತ್ತಾರ ನಮ್ಮ ಅಜ್ಜ ಅಂತ ಇವರಿಗೆ. ಆದ್ರೆ ಅವ್ರಿಗೇನು ಗೊತ್ತ, ಅಲ್ಲಿ ಭಕ್ತರು ಮುಳುಗಾಕತ್ಯಾರ, ಇಲ್ಲಿ ಹಿಂಗೆ ಹುಟ್ಟು ಹಾಕಿದಂಗೆ ಮಾಡ್ಯಾನ. ಸರೋರ ಬಂದು ದಂಡಿಗೆ ಮುಟ್ಟೈತೆ, ಯಾವ ಅಂಬಿಗರಲ್ಲಿ ಏನಿಲ್ಲ, ತಾನೇ ಬಂದು ದಂಡಿಗೆ ಮುಟ್ಟುತ್ತದೆ ನದಿಯಿಂದ. ಎಲ್ಲರೂ ಹೇಳೋದು ಓಡ್ಕೊಂತ ಬಂದು ಐರಣಿ ಮಠಕ್ಕೆ, ಅಜ್ಜ ಇವತ್ತು ನಿನ್ನಿಂದ ನಾವು ಬದುಕಿದೀವಪ್ಪ, ಇಲ್ಲದ್ರೆ ಹೊಳಿಪಾಲಾಗಿ ಹೊಕ್ಕಿದ್ವಿ ಅಂದ್ರೆ ಅಜ್ಜ ಬೈದ್ರಂತ. ಏನವ ಹೇಳದಂಗೆ ಯಾಕೆ ಹೋದೆ? ಅವಾಗ ಮಠದಾಗಿದ್ದು ಮಂದಿಗೆ ಅರ್ಥ ಆತ, ಅಜ್ಜ ಯಾಕೆ ಹುಟ್ಟು ಹಾಕಕತ್ತಿದ್ದಂತ. ಅಲ್ಲಿ ಮುಳುಗಾಕತ್ತೀರ, ಇಲ್ಲಿ ಹುಟ್ಟಾಕಿ ಉಳಿಸ್ಯಾರ ಅಜ್ಜವರು. ಇಂಥ ಪವಾಡ ಪುರುಷರಿದ್ರು. ಮಠ ಕಟ್ಟುವಂಥ ಕಾಲಕ್ಕೆ ಪಂಚಮಿ ಹಬ್ಬ ಬಂದಿತ್ತಂತ. ಹಬ್ಬಕ್ಕೆ ಎಲ್ಲ ಗೌಂಡ್ಯರ ಆ ಕಲ್ಲು ಕಟ್ಟಿಯ ಒಡ್ರ ಹೊಳ್ಳಿ ಊರಿಗೆ ಹಬ್ಬ ಮಾಡಕ್ಕೆ ಹೋಗ್ಬೇಕು, ಪಗಾರ ಕೊಡ್ಬೇಕು. ಮಠದಾಗ ನೋಡಿದ್ರೆ ರೊಕ್ಕ ಎಲ್ಲ ಖಾಲಿ ಆಗ್ಯಾವ, ರೊಕ್ಕ ಇಲ್ಲ. ಅಜ್ಜನ ಕೇಳಾಕತ್ರ. ಅಜ್ಜ ಅಂದ್ರು, ನೀವು ಚಿಂತೆ ಮಾಡಬೇಡ್ರಿ, ನಾಳೆ ಬೆಳಗ್ಗೆ ನಿಮಗೆ ರೊಕ್ಕ ಸಿಗ್ತಾವು, ನಾಡ್ದು ಹೋಗಿ ಎಲ್ಲ ಚಂದ ಹಬ್ಬ ಮಾಡುವಂತ್ರಿ, ನೀವು ಮಕ್ಕೊಡ್ರಿಂದ ಮಲಗಿಸಿದ್ರ. ದೇವಮ್ಮ ಅಂತೇಳಿ ಅವ್ರ ಪಾದ ಸೇವಾ ಮಾಡುವಂಥ ಸಣ್ಣ ಹುಡುಗಿ ಆಕಿ ಅಂದ್ಲು, ಅಜ್ಜ ಮತ್ತು ಹೆಂಗೆ ರೊಕ್ಕ? ನೋಡಮ್ಮ, ಮಹಾತ್ಮರು ಲಕ್ಷ್ಮಿಯನ್ನು ಯಾವಾಗೂ ಇಟ್ಕೊಂಡಿರೋಲ್ಲ, ಆದ್ರೆ ಅವಶ್ಯಕತೆ ಬಿದ್ದರೆ ಮಧ್ಯರಾತ್ರಿ ಬರ್ಬೇಕಿ ಲಕ್ಷ್ಮಿ ಇಲ್ಲಿ ನಮ್ಮ ಹತ್ರ ಅಂತ ಅವ್ರ ಬಾಯಾಗ ಮಾತು ಬಂತು. ಎಂಥ ಪವಾಡ ನಡೀತಂದ್ರೆ, ಬಾಬುರಾವ್ ತಾಂಬೆ ಅಂತ ಅವಾಗಲೇ ಹೇಳಿದ್ವಲ್ಲ, ಅವ ಯಕಶ್ಚಿತ್ ಮನುಷ್ಯ ಕೋಟ್ಯಾಧೀಶ ಆಗಿದ್ದ. ಅವತ್ತು ರಾತ್ರಿ ಅಂಗಡಿ ಕದ ಮುಚ್ಚುವಂಥ ಕಾಲಕ್ಕೆ ಸಾಕ್ಷಾತ್ ಮುಪ್ಪಿನಾರ್ಯರೇ ಹೋಗಿ ಭಿಕ್ಷಾ ಬೇಡ್ದಂಗೆ ಆತಂತ ಅವನು ಬಾಗಲಾಗ. ಅಜ್ಜ ಬಂದವರಲ್ಲ ಅಂತ ಏನೋ ಅವ್ರಿಗೆ ಕೊಡೋ ದುಡ್ಡು ಕೊಡೋ ಅಂತ ಬೇಡ್ದಂಗೆ ಆತ. ಅವ ಹೊಳ್ಳಿ ದುಡ್ಡು ತೆಗೆದು ತಿರುಗಿ ನೋಡೋದ್ರಾಗ ಅಜ್ಜಿ ಇಲ್ಲ. ಏನು ನನ್ನ ಭ್ರಮೆ ಆಗಿತ್ತು, ಏನು ಅಜ್ಜ ಖರೆ ಬಂದಿದ್ರು, ಏನು ಅವ್ರ ಲೀಲಿ ಹೇಳಕ್ಕೆ ಬರೋಲ್ಲ ಅಂತ ಎಲ್ಲ ಎಷ್ಟು ದುಡ್ಡು ಇದು ಎಲ್ಲ ಒಂದು ಗಂಟು ಕಟ್ಟಿಕೊಂಡು ರಾತ್ರಿ ಕಾರ್ ಗಾಡಿ ಹತ್ಕೊಂಡು ಅಲ್ಲಿಂದ ಹುಬ್ಬಳ್ಳಿಯಿಂದ ಐರಣಿ ಮಠಕ್ಕೆ ಬಂದ್ರಂತ. ಮಧ್ಯರಾತ್ರಿ ಅವ ಕದ ಬಡಿಯೋದಕ್ಕೆ ಸ್ವತಃ ಮುಪ್ಪಿನಾರ್ಯರೇ ಬಂದು ಕದ ತೆಗೆದ್ರಂತ. ಬಾರಪ್ಪ ಚಲೋ ಆತು ಬಂದ್ಯಾ, ಯಾಕೆ ಬಂದೆ?
ಅಲ್ಲಿ ಹೋಗಿ ಕರೆದವರು ಅವರ ಸುಳ್ಳು ಮತ್ತೆ ಯಾಕೆ ಬಂದಿ ಅಂದರು. ಅಜ್ಜ ಇದನ್ನ ಕೊಡಾಕ ಬಂದಿನ ದೊಡ್ಡ ಗಂಟು ಕೊಟ್ಟನಂತ ನಮಸ್ಕಾರ ಮಾಡಿ. ಬಂದ್ ಕೆಲಸ ಆಯ್ತಿಲ್ಲ ಹೋಗಂದ್ರ. ರಾತ್ರಿ ಉಳ್ಕೋ ಸಹಿತ ಹೇಳಲಿಲ್ಲ ಅವನಿಗೆ. ಆಯ್ತು ರೀ ಅಜ್ಜ ಅಂತ ನಮಸ್ಕಾರ ಮಾಡಿ ಕಾರ್ ತಗೊಂಡು ಹೊಳ್ಳಿ ಬಂದ. ಮರುದಿನ ಎಲ್ಲರಿಗೂ ಪಗಾರ ಹಂಚಿದ್ರಂತ ಅಜ್ಜವ್ರು. ಅವ್ರು ಸಂಕಲ್ಪ ಮಾಡಿದ್ರೆ ಲಕ್ಷ್ಮಿ ಬಂದು ಬೀಳ್ತಿದ್ಲು. ಎಂಥ ಮಠ ಕಟ್ಟ್ಯಾರಂದ್ರೆ ಈಗಿನ ಕಾಲಕ್ಕೆ ಅಂಥದ್ದು ಒಂದು ಏನರ ಮಠ ಕಟ್ಟಬೇಕಂದ್ರೆ 500-600 ಕೋಟಿ ರೂಪಾಯಿ ನಮ್ಮ ಕೈಯಾಗದವಂದ್ರೆ ಅಂಥ ಮಠ ನಮಗೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥ ಬೃಹನ್ ಮಠವನ್ನು ಕಟ್ಟಿ ಭಕ್ತೋದ್ಧಾರವನ್ನು ಇವತ್ತಿಗೂ ಸಹಿತ ಈಗೂ ಸಹಿತ ಯಾರು ಅದಾನಂತ ನಂಬಿ ಆ ಗದ್ದಿಗೆ ನಡ್ಕೊಂತಾರೆ ಅವರು ಏನು ಬೇಡ್ತಾರೆ ಬೇಡಿದೆಲ್ಲ ಇಷ್ಟಾರ್ಥ ಈಡೇರಿಸುವಂಥ ಸದ್ಗುರುನಾಥ ನಮ್ಮ ಮುಪ್ಪಿನಾರಿ ಪರಮಹಂಸ ಮಹಾತ್ಮಾಜಿಯವರು. ಅವರು ದ್ವಿತೀಯ ಸಿದ್ಧಾರೂಢರು. ಅಂತ ಮಹಾಮಹಿಮನ ದರ್ಶನಕ್ಕೆ ನಾವು ನೀವೆಲ್ಲ ಕೂಡಿ ನಾಳೆ ಭಾನುವಾರ ಬೆಳಗಿನ ಜಾವ 9-9:30 ಅಂದ್ರೆ ಇಲ್ಲಿಂದ ಬಿಡೋಣ. ಎಲ್ಲರೂ ಹೋಗೋಣ. ಈಗ ಎಷ್ಟು ಜನ ಪ್ರವಚನ ಕೇಳಾಕ ಬಂದಿರಿ ನೀವೆಲ್ಲರೂ ಬರ್ರಿ. ಅಂಥ ಪುಣ್ಯಕ್ಷೇತ್ರ ನೋಡೋದೇ ಒಂದು ಭಾಗ್ಯ. ಅದು ಅಧಿಕ ಮಾಸದೊಳಗೆ ತುಂಗಭದ್ರಾ ನದಿ ಒಳಗೆ ಸ್ನಾನ ಮಾಡಿ ಮಹಾತ್ಮರ ಪಾದುಕೆಗಳಿಗೆ ಅಭಿಷೇಕ ಮಾಡಿ ನಾವು ಕಟ್ಕೊಂಡು ಹೋದ ಬುತ್ತಿ ಎಲ್ಲ ಅಜ್ಜಿಗೆ ಎಡೆ ಮಾಡಿ ಅಲ್ಲಿ ಎಲ್ಲ 4 ಗದ್ದಿಗೆಗಳನ್ನು ದರ್ಶನ ಮಾಡಿ ಅಲ್ಲಿರುವಂಥ ಭಕ್ತರಿಗೆ ನಾವು ಎಲ್ಲ ಪ್ರಸಾದ ಮಾಡಿಸಿ ಹೊಳಿದಂಡಿ ಕುಂತ ಅನ್ನ ಪ್ರಸಾದ ಮಾಡಿ ಅಷ್ಟರು ಕೂಡಿ ಆನಂದವಾಗಿ ಒಂದು ಪ್ರವಾಸದ ಗತಿ ಮಾಡಿ ಬರೋಣ. ಈ ಅವಕಾಶ ತಪ್ಪಿಸ್ಕೋಬೇಡ್ರಿ. ಸಾಧ್ಯ ಆದ್ರೆ ನಮ್ಮ ಅಜ್ಜವರು ಈಗಿನ ಅಜ್ಜವರು ಈಗ ಹೆಚ್ಚು ಅವ್ರು ಇರೋದು ಬೀರಂಕೆರೆಯಾಗಿರ್ತಾರೆ. ನೋಡೋಣ ನಿಮ್ಮ ನಸೀಬ ಚಲೋ ಇತ್ತಂದ್ರೆ ಅವರ ಅಪ್ಪೋರ ಅವತ್ತು ಏನಾದರೂ ಬಂದ್ರಂದ್ರೆ ಅವ್ರ ದರ್ಶನನೂ ನಿಮಗೆ ಆಗ್ತೈತಿ. ಈ ಅವಕಾಶ ಯಾರು ತಪ್ಪಿಸ್ಕೋಬೇಡ್ರಿ. ನೀವೆಲ್ಲ ಕೂಡಿ ಆ ಸಿದ್ಧಾರೂಢಪ್ಪನ ಅಗ್ರಗಣ್ಯ ಶಿಷ್ಯರು ಅವ್ರ ಬಿರುದಾವಳಿ ಏನಪ್ಪ ಅಂದ್ರೆ ಲಕ್ಷ ಕೊಟ್ಟು ಕೇಳ್ರಿ. ಶ್ರೀಮನ್ ಮಹಾಮೇರು ಮಲ್ಲಿಕಾರ್ಜುನ ಶಿಕಾಪುರೇಂದ್ರ ವೀರ ದತ್ತಾತ್ರೇಯ ಧೀರ ಅವಧೂತ ಗುರುಪೀಠ ಪಟ್ಟಾಧ್ಯಕ್ಷರಾದ ಸಾಧು ಶಿಷ್ಯವೃಂದ ಮಹಾಮಂಡಲೇಶ್ವರ ಮುಮ್ಮಡಿ ಮುಪ್ಪಿನಾರ್ಯ ಪರಮಹಂಸ ಮಹಾತ್ಮಾಜಿ ಅಂತ ಅಪ್ಪವರು ಪೂರ್ಣ ನಾಮಾಭಿಧಾನ. ಅಂತಹ ಕಷ್ಟದೊಳಗೆ ಸಹಿತ ಶ್ರೀಕೃಷ್ಣನನ್ನು ಎಟ್ಟು ಹಚ್ಕೊಂಡಿದ್ರಂದ್ರೆ ಕೃಷ್ಣಾಯನದರೆ ಕಷ್ಟ ಒಂದಿಷ್ಟೇ ಇಲ್ಲ. ಕಷ್ಟದೊಳಗೂ ಅವನು ಸ್ಮರಣೆ ಮಾಡ್ತಿದ್ರೆ ಆ ಕಷ್ಟದ ಅನುಭವ ನಮಗೆ ಆಗೋದಿಲ್ಲ. ಅದು ಒಂದು ನಮೂನಿ AC ಇದ್ದಂಗೆ. ಹೊರಗೆ ಎಷ್ಟರ ಕಾವು ಇರುವಲ್ದು. ಕಾರ್ ಗಾಡಿಯಾಗ AC ಹಾಕ್ಕೊಂಡ್ವಿ ಅಂದ್ರೆ ಹೊರಗಿನ ಕಾವು ನಮಗೆ ಅನುಭವ ಬರೋದಿಲ್ಲ. ಹಂಗೆ ನಮ್ಮ ಮನುಷ್ಯಗೆ ಆ ನಾಮಸ್ಮರಣೆ ಒಂದು ರೂಢ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಹೊರಗೆ ಎಂಥದ್ದೇ ತ್ರಾಸಿರಲಿ ಅದನ್ನು ಮರೆತು ಆನಂದದೊಳಗಿರೋ ಸಾಧನ ಅದು ನಾಮಸ್ಮರಣ. ಉಸಿರಿಗೊಮ್ಮೆ ಕೃಷ್ಣ 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 ಅನ್ನುವಂಥ ನಾಮಸ್ಮರಣೆಯಿಂದ ಅವರು ಸಂಪತ್ತಿನೊಳಗ ಬಡವರು, ಆದರೆ ಯಾವ ಭಗವಂತನ ನಾಮಸ್ಮರಣೆಯೊಳಗೆ ಶ್ರೀಮಂತರು. ಸಂಪದೋ ನೈವ ಸಂಪದಃ. ಸಂಪತ್ತಂದ್ರೆ ಇವರೆಲ್ಲ ಇವು ಬಿಲ್ಡಿಂಗ್ ಕಾರು FD ಇದು ಸಂಪತ್ತಂತ ಭಾಳ ಮಂದಿ ತಪ್ಪು ತಿಳ್ಕೊಂಡಾರ. ಇದು ಸಂಪತ್ತಲ್ಲ. ನಿಜವಾದ ಸಂಪತ್ತು ಹರಿಸ್ಮರಣ. ಆ ಭಗವಂತನ ಸ್ಮರಣೆ ಯಾರು ಮಾಡ್ತಾರೋ ಪುನಃ ಯಾರು ನಾಮಸ್ಮರಣೆ ಮಾಡ್ತಾರೆ ಅದೇ ನಿಜವಾದ ಸಂಪತ್ತು. ವಿಪದೋ ನೈವ ವಿಪದ. ವಿಪತ್ತಂದ್ರೆ ಇದು ಯಾವ್ದಾರ ಕಷ್ಟ ಅಲ್ಲ. ಯಾರು ಭಗವಂತನ ಮರಿತಾರೋ ಹರಿವಿಸ್ಮರಣೆಯೇ ವಿಪತ್ತು ಅಂತ ಒಂದು ಕಡೆ ಶ್ಲೋಕ ಹೇಳ್ತಾರೆ. ಆ ಸಂಪತ್ತಿನೊಳಗೆ ಆ ನಾಮಸ್ಮರಣೆ ಸಂಪತ್ನ್ಯಾಗ ಗಂಡ ಹೆಂಡತಿ ಹೆಚ್ಚಿನವರಿದ್ರು. ನಿಜವಾದ ಭಗವಂತನ ಪ್ರೀತಿ ಉದಯ ಆಗೋದೇ ಬಡತನದೊಳಗೆ. ಭಾಳ ಜನ ದೇವರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಂಡಾರ. ಯಾರನ್ನ ದೇವ್ರು ಭಾಳ ಸಂಪಿಟ್ಟಾನ ಅವ್ರ ಮೇಲೆ ದೇವ್ರು ದೊಡ್ಡ ಕೃಪಾ ಮಾಡ್ಯಾನಂತ ತಪ್ಪು ತಿಳ್ಕೊಂಡಾರ. ಇಲ್ಲ, ಹೆಂಗ ಅವ್ವ ಸಣ್ಣ ಕಾಡೋ ಕೂಸಿತ್ತಂದ್ರೆ ಆಟಿಕೆ ಸಾಮಾನೆಲ್ಲ ಕೊಟ್ಟು ಆಡಕ್ಕೆ ಹಚ್ಚಿ ಆಕೆ ಒಳಗ ತನ್ನ ಕೆಲಸ ರೊಟ್ಟಿ ಬಡಿತಾಳ.
ಅದಿಲ್ಲದ್ರೆ ಕೈ ಬಿಡೋದಿಲ್ಲ. ಅದಕ್ಕೆ ಆಟಿಕೆ ಸಾಮಾನು ಕೊಟ್ಟಾಳ. ಎಲ್ಲಿ ತನ ಆಟಿಕೆ ಸಾಮಾನಾಗ ಮಗ್ಗನಾಗಿರ್ತೈತಿ ಕೂಸ, ಅವು ಅದರ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಯಾವಾಗ ಎಲ್ಲ ಬಿಸಾಕಿ ಅಮ್ಮ ಅಂತ ಅಳಕತ್ತೈತಿ ಅವಾಗ ಓಡಿ ಬಂದು ಎತ್ಕೊಂತಾಳೆ. ಹಂಗೆ ನಮಗೂ ಭಾಳ ಆಟಿಕೆ ಸಾಮಾನು ಕೊಟ್ಟಾನ ದೇವ್ರು ಅಂದ್ರೆ ತಿಳ್ಕೊಬೇಕು, ನಮ್ಮ ದೂರ ಇಟ್ಟಾನಂತ. ಅವು ಬಂದು ನಮ್ಮನ್ನ ಎತ್ಕೊಂಡಿಲ್ಲ. ಯಾವಾಗ ಈ ಸಂಪತ್ತಿನ ಬಗ್ಗೆ ಬೇಸರಾಗಿ ನೀನೇ ಬೇಕಂತ ಅಳ್ತೀವಿ ಅವಾಗ ಓಡಿ ಬಂದು ನಮ್ಮನ್ನ ಎತ್ಕೊಂತಾನ. ಕಷ್ಟದೊಳಗೆ ಇದ್ದವರೇ ಪ್ರಾಮಾಣಿಕವಾಗಿ ಭಗವಂತನ ಸ್ಮರಣೆ ಮಾಡ್ತಾರೆ. ಎಲ್ಲ ಸಂಪಿತ್ತಂದ್ರೆ ಎಡವಿಯು ನಿಮ್ಮ ನೆನೆಯರು ರಾಮನಾಥ. ಕಷ್ಟದೊಳಗೆ ಹೆಜ್ಜೆ ಹೆಜ್ಜೆಗೆ ದೇವ್ರ ನೆನಪಾಗ್ತಾನ. ಎಲ್ಲ ಸಂಪಿತ್ತಂದ್ರೆ ದೇವರು ಎಲ್ಲದಾನಂತಾರೆ. ಇರಲಿ, ಏನೋ ಪ್ಯಾಟಿ ಮಂದಿ ನೀವೆಲ್ಲ ಸಂಪತ್ತಿದ್ದವ್ರೆ, ಆದರೆ ಇಷ್ಟು ಮಂದಿ ಬರಾಕತ್ತೀರಂದ್ರೆ ನಿಮ್ಮದು ಏನೋ ನಶೀಬೈತೆ. ಹಂಗಂತ ಎಲ್ಲ ಶ್ರೀಮಂತರು ಕೆಟ್ಟ ಅಂತ ಹೇಳಾಕತ್ತಿಲ್ಲ. ಶುಚಿ ಶ್ರೀಮಂತರಂತ ಬ್ಯಾರೆ ಇರ್ತಾರೆ. ಶುಚಿ ಶ್ರೀಮಂತರಂದ್ರೆ ಆ ಸಂಪತ್ತಿನೊಳಗೂ ಸುಖದೊಳಗೂ ಭಗವಂತನ ನೆನೆಸೋದು ನಿಜವಾದ ಭಕ್ತಿ. ಕಷ್ಟ ಬಂದಾಗ ಮಾತ್ರ ನೆನೆಸೋದು ಅದು ಭಕ್ತಿ ಅಲ್ಲ. ಸುಖದೊಳಗೂ ಭಗವಂತನ ಮರೆಯದೇ ಇರೋದು ಭಕ್ತಿ. ಇರಲಿ, ಆ ಕಷ್ಟದೊಳಗೆ ಕೃಷ್ಣನಾಮವನ್ನೇ ಒಮ್ಮೊಮ್ಮೆ ಹೊಟ್ಟೆ ತುಂಬ ಅದೇ ಊಟ ಅದೇ ನೀರು ಉಪವಾಸ ಸಹಿತ ಕಳೆಯೋ ಪ್ರಸಂಗ ಬರ್ತಿತ್ತು. ಅವ್ರ ಮನೆಗೆ ಒಂದು ದಿನ ಒಬ್ಬ ಸಾಧು ಬರ್ತಾನ. ಭವತಿ ಭಿಕ್ಷಾಂದೇಹಿ. ಪಾಪ ಅವ್ರ ಮನೆಯಾಗ ಅವ್ರಿಗೆ ನೀಡುವಷ್ಟು ದೊಡ್ಡದು ಏನಿಲ್ಲ, ಬರೇ ಅಕ್ಕಿದ ಗಂಜಿ ಬಸದಾರ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಕಲಸಿ ಕುಡಿಯಾಕಂತ ತಮ್ಮ ಸಲುವಾಗಿ ಇಟ್ಕೊಂಡಿದ್ನ ಮಹಾತ್ಮ ಬಂದಾನಂದ್ರೆ ಆದರದಿಂದ ಕರೆದು ಪಾದ ತೊಳೆದು ತುಳಸಿ ಏರಿಸಿ ಅವ್ರಿಗೆ ಪಾದ ಪೂಜೆ ಮಾಡಿ ಮನೆಯಾಗಿದ್ದ ಗಂಜಿನೇ ಪ್ರೀತಿಲಿ ಕುಡಿಸಿದ್ರು. ಸಾಧುಗೆ ಸಂತೋಷ ಆಯ್ತು. ಎಷ್ಟು ಚಲೋ ಐತವ ನಿಮ್ಮ ಗಂಜಿ ಚಲೋ ಅಲ್ಲ, ಅದ್ರ ಒಳಗೆ ಅವ್ರದ್ದು ಭಕ್ತಿ ರಸ ಕೂಡಿತ್ತು. ನಿಮ್ಮ ಭಕ್ತಿ ಪ್ರೇಮ ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಇಲ್ರಪ್ಪ, ನಮಗೆ ಕೃಷ್ಣಂತೂ ಕೈಗೆ ಸಿಗೋದಿಲ್ಲ, ನಮ್ಮ ಕೈಗೆ ಸಿಗೋದು ನೀವು ಸಾಧು ಸಂತರು. ನಿಮಗೆ ಉಣಿಸಿಬಿಟ್ರೆ ಕೃಷ್ಣಗೆ ಉಣಿಸಿದಂಗೆ ಅಂದಾಗ ಅವ್ರ ಭಾವಕ್ಕೆ ಮೆಚ್ಚಿ ಆ ಸಾಧುರಂತಾರೆ ಸಂತೋಷ. ಸಾಧುಗಳ ಮ್ಯಾಲಿನ ನಿಮ್ಮ ಶ್ರದ್ಧೆ ನೋಡಿ ನಿಮಗೆ ಹೇಳ್ಬೇಕಂತ ಹೇಳ್ತೇನೆ ಕೇಳ್ರಿ. ನಾನು ಒಬ್ಬ ಸಾದಾ ಸೀದಾ ಸಾಧು, ಈಗ ಸಾಧನೆ ಮಾಡ್ತಾ ಇರುವ ಸಾಧಕ. ಆದರೆ ನನಗೆ ದೀಕ್ಷಾ ಕೊಟ್ಟಂಥ ಸದ್ಗುರುನಾಥ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢಪ್ಪ ಸಾಮಾನ್ಯನಲ್ಲ, ಸಾಕ್ಷಾತ್ ಬರ್ಗೋ ನರಾಕೃತಿ. ಆ ಭಗವಂತನೇ ಬಂದಾನ. ನಿಮ್ಮ ಭಕ್ತಿ ನೋಡಿ ನಿಮಗೆ ಅವನ ಕಡೆ ಕಳಿಸ್ಬೇಕನ್ನೋ ಮನಸ್ಸಾಗೈತಿ. ಅವ್ರ ಪೆಲ್ಲ ಗುಣಗಾನ ಮಾಡಿ ಹೇಳ್ತಾರೆ, ನೀವಲ್ಲಿ ಹೋಗ್ರಿ, ಯಾಕಂದ್ರೆ ರಾಮನೇ ಅವ, ಕೃಷ್ಣನೇ ಅವ, ಹೋಗ್ರಿ ಅಂತ ಹೇಳಿದಾಗ ಅವ್ರು ಹೆಂಗದಾರೆ ಏನು ಎಲ್ಲ ಕೇಳ್ಕೊಂಡ್ರು, ಹೆಂಗೆ ಹೋಗೋದು ಎಲ್ಲ ರೂಟ್ ತಿಳ್ಕೊಂಡ್ರು. ಅವ್ರಿಗೆ ರಾತ್ರಿ ನಿದ್ದೆ ಹತ್ತವಲ್ದು. ಯಾವಾಗ ನೋಡ್ಯಾವು ಬರೇ ನೋಡೋದಲ್ಲ, ಹೋದ್ರೆ ಹೊಳ್ಳೆ ಬರಬಾರದು ಅನಿಸಿತ್ತು ಅವ್ರಿಗೆ. ಸಂಸಾರ ವಾಕ್ರಕ್ಕೆ ಬಂದಿತ್ತು. ಹೋಗಿ ಅಲ್ಲೇ ಮಠದಾಗ ಸೇವಾ ಮಾಡ್ಕೊಂತ ಉಳಿದು ಬಿಡೋಣಂತ ಗಂಡ ಹೆಂಡತಿ ರಾತ್ರಿ ಮಾತಾಡ್ಕೊಂಡು, ಯಾಕೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಇದ್ದದ್ದು ಒಂದು ಮನೆ, ಅದನ್ನು ಸಾಲಕ್ಕೆ ಅಡ ಇಟ್ಟಿದ್ರು. ಯಾವ ಉಪಾಧಿ ಇಲ್ಲ, ಸುಮ್ಮನೆ ಇಲ್ಲಿ ಏನು ಕಷ್ಟಪಡೋದು. ಅಂಗಡಿ ಮಾಡೀವಿ ಅಂದ್ರೆ ಲಾಭ ಆಗ್ಬೇಕಪ್ಪ. ಲಾಭ ಆಗಲಿದ್ರೆ ಅಂಗಡಿ ನಡೆಸ್ಯಾರ ಏನು ಉಪಯೋಗ? ಲಾಸ್ ಇತ್ತಂದ್ರೆ ನೀವು ಸಂಸಾರ ಮಾಡ್ತೀರಿ. ಈ ಸಂಸಾರ ಅನ್ನೋ ಅಂಗಡಿ ಒಳಗೆ ಸಂತೋಷ ಅನ್ನೋ ಲಾಭ ಆದರೆ ಸಂಸಾರ ಮಾಡ್ರಿ. ನಿಮಗೆ ಅದ್ರಾಗ ದುಃಖ ಹಾಕಿತ್ತಂದ್ರೆ ಅದನ್ಯಾಕೆ ಮಾಡ್ತೀರಿ ಹೊಯ್ಕೊಂತ? ಲಾಭ ಆಗಬೇಕು. ಸಂಸಾರದೊಳಗೆ ಏನಾದರೂ ಒಂದಿಷ್ಟು ಸಂತೋಷ ಇರಬೇಕು. ಇಲ್ಲ ಅಂದ್ರೆ ಅದನ್ನು ತ್ಯಾಗ ಮಾಡಿ ಭಗವಂತನ ಚರಣಾಶ್ರಯ ಹೊಂದೋದೇ ನಿಜವಾದ ಆನಂದದ ಮಾರ್ಗ. ಎಲ್ಲವನ್ನು ತ್ಯಾಗ ಮಾಡಿ ನಡ್ಕೊಂತ ಹುಬ್ಬಳ್ಳಿಗೆ ಬಂದರು. ಅಪ್ಪವರು ವರ್ಣನೆ ಹೆಂಗೆ ಮಾಡಿದ್ರು ಅದೇ ಪ್ರಕಾರ ಕೈಲಾಸ ಮಂಟಪದೊಳಗೆ ಸಿದ್ಧಾರೂಢಪ್ಪನ ಸಿಂಹಾಸನ ಮೇಲೆ ಕುಂದ್ರು. ಶಾರ
ಹೂಮಾಲೆಗಳಿಂದ ಅಲಂಕಾರ ಮಾಡಿ ಒಂದು ಸಾಲಿನೊಳಗೆ ಗಂಡು ಮಕ್ಕಳು, ಒಂದು ಸಾಲಿನೊಳಗೆ ಹೆಣ್ಮಕ್ಳು ಸಾಲಾಗಿ ನಿಂತು ಆರತಿಯನ್ನು ಕರ್ಪೂರ ದೀಪಗಳನ್ನು ಹಚ್ಚಿಕೊಂಡು ಮಹಾಮಂಗಳಾರತಿ ನಡೆದು ಕರೆಕ್ಟ್ ಮಂಗಳಾರತಿ ಟೈಮಕ್ಕೆ ಬಂದು ನಿಂತಿದ್ರು. ಎಷ್ಟು ಸಂತೋಷ ಅಂದ್ರೆ ಅವರಿಗೆ, ನಮ್ದು ಎಂಥ ನಸೀಬು, ನಾವು ಬಂದ ಕಾಲಕ್ಕೆ ಸರಿಯಾಗಿ ಮಹಾತ್ಮನ ಮಂಗಳಾರತಿ ನೋಡಿದ್ವಿ. ಆ ಕರ್ಪೂರದ ಬೆಳಕಿನೊಳಗೆ ಸಿದ್ಧಾರೂಢರ ಮುಖದ ತೇಜ ಜ್ಞಾನದ ತೇಜದಿಂದ ಕಂಗೊಳಿಸ್ತಿತ್ತು. ಅವರಿಗೆ ಅನುಭವಕ್ಕೆ ಬಂತು, ಇವರು ನಡೆದಾಡೋ ಭಗವಂತ. ಆರತಿ ಮುಗಿದ ಮೇಲೆ ಓಡ್ಕೊಂತ ಬಂದು ನಮಸ್ಕಾರ ಮಾಡಿದರು. ಹೇ ಸ್ವಾಮಿ, ಸಂಸಾರದಿಂದ ಬೇಸತ್ತು ಹೋಗ್ಯವಪ್ಪ, ಅದರೊಳಗೆ ಎಳ್ಳಷ್ಟು ಸುಖ ಇಲ್ಲ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಐತಪ್ಪ. ನಿಜವಾಗಿಯೂ ಸಂಸಾರದೊಳಗೆ ಇರೋದು ಸುಖ ಭಾಳ ಸ್ವಲ್ಪ. ಏನಂತೀರದಕ್ಕೆ? ಟೆಂಪ್ರವರಿ ಸುಖ ಅಂತೀವಿ ನಾವು. ಟೆಂಪ್ರವರಿ ಅಂದ್ರೆ ಏನು? ಪರ್ಮನೆಂಟ್ ಅಲ್ಲದು. ಸುಮ್ಮ ಆಗ ಸುಖ ಆದಂಗೆ ಆತ ಅನ್ನೋದ್ರೊಳಗೆ ಮತ್ತೆ ದುಃಖ ಬರ್ತೈತಿ. ಈ ಸಂಸಾರದ ಸುಖ ಹೆಂಗದವಂದ್ರೆ ಮಜಾ ಅನ್ನಿಸ್ತಿರ್ತೈತಿ. ಅಲ್ಲೇ ಒಂದೀಟ್ ಹೆಚ್ಚಾತಂದ್ರೆ ಮಜಾನ ಸಜಾ ಆಕತಿ, ಆಗೋದಿಲ್ಲ. ಹೊಸ್ದಾಗಿ ಮದುವೆ ಆದಾಗ ಏನು ಅನೂನ್ಯವಾಗಿ ಇದ್ರಾಗ ಸ್ವರ್ಗನೇ ಐತೆ ಅನ್ನಿಸ್ತೈತಿ. ಒಂದು ಸ್ವಲ್ಪ ದಿನದಾಗ ಎರಡು ಕಚ್ಚಾಡ್ತವೆ ನಾಯಿಗತ್ತೆ. ಅದ್ರಾಗ ಖರೇ ಸುಖ ಇದ್ದರೆ ಕಾಯಂ ಪ್ರೇಮದಾಗಿರ್ಬೇಕಿತ್ತು. ಹಂಗಿಲ್ಲ, ಹೊಸದಾಗ ಮಜಾ ಆಕತಿ, ಮುಂದೆ ವಾಕರಿಕೆ ಬರ್ತತಿ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಪಾರಮಾರ್ಥ ಹೆಂಗೈತಪ್ಪ ಅಂದ್ರೆ ಮೊದಲು ವಾಕರಿಕೆ ಬರ್ತತಿ, ಕೊನೆಗೆ ಬಹಳ ಆನಂದ ಅನುಭವಕ್ಕತಿ. ಇದು ಪಾರಮಾರ್ಥ. ಅದನ್ನು ಉದಾಹರಣೆ ಕೊಡ್ತಾರೆ. ಸಂಸಾರ ಅಂದ್ರೆ ಹೆಂಗಪ್ಪ ಅಂದ್ರೆ ತುದಿಯಿಂದ ಬಡ್ಡಿಯಿಂದ ಕಬ್ಬು ತಿಂದಂಗಂತ. ಪಾರಮಾರ್ಥ ಅಂದ್ರೆ ತುದಿಯಿಂದ ಕಬ್ಬು ತಿಂದಂಗಂತ. ತುದಿಯಿಂದ ಕಬ್ಬು ತಿಂದ್ರೆ ಹೆಂಗಾಕತಿ? ಮೊದಲು ಸವಳು ಅನಿಸ್ತತಿ, ಸಪ್ ಅನಿಸ್ತತಿ. ಬುಡಕ್ಕೆ ಬಂದಂಗೆ ಭಾಳ ರುಚಿ ಹತ್ತದ ಕಬ್ಬು. ಅದು ಪಾರಮಾರ್ಥ. ನಿಮ್ಮ ಸಂಸಾರ ಬುಡದಿಂದ ಕಬ್ಬು ತಿಂದಂಗೆ ಮೊದಲು ಭಾಳ ರುಚಿ ಅನಿಸ್ತತಿ. ತುದಿಗೆ ಹೋದಂಗೆ ಸಪ್ ಅನಿಸ್ತತಿ. ಕೊನೆಗೆಲ್ಲ ಯಾಕರ ಇದ್ರಾಗ ಸಿಕ್ಕೊಂಡ್ನಪ್ಪ ಅನಿಸ್ತತಿ. ಈ ಸಂಸಾರದೊಳಗೆ ಖರೆ ಅವ ಇಂದ್ರದನ ಅವ ಚಂದ್ರದನಂದ್ರೂ ಯಾರಿಗೂ ಇದು ಸುಖ ಕೊಟ್ಟಿಲ್ಲ. ಇದೆಲ್ಲ ಕ್ಷಣಿಕ ಅಂತ ಕರೀತಾರೆ, ಟೆಂಪ್ರವರಿ ಅಂತಾರೆ. ಈ ಸುಖ ಹೆಂಗದ ಅಂದ್ರೆ ಟೆಂಪ್ರವರಿ. ನೀವು ಯಾವುದನ್ನಾದರೂ ಪರ್ಮನೆಂಟ್ ಇಷ್ಟಪಡ್ತೀರಿ, ಹೌದಿಲ್ಲ? ಟೆಂಪ್ರವರಿ ಮನಿ ಇಷ್ಟಪಡ್ತೀರೇನು? ಇಲ್ಲ, ನಮ್ದೊಂದು ಪರ್ಮನೆಂಟ್ ಮನಿ ಆಗ್ಬೇಕಂತೀರಿ. ಟೆಂಪ್ರವರಿ ಗಂಡ, ಟೆಂಪ್ರವರಿ ಹೆಂಡತಿ ಇಷ್ಟ ಆಗ್ತತೆ? ಇಲ್ಲ, ಪರ್ಮನೆಂಟ್ ಗಂಡ ಬೇಕು, ಪರ್ಮನೆಂಟ್ ಹೆಂಡತಿ ಬೇಕು, ಪರ್ಮನೆಂಟ್ ನೌಕರಿ ಬೇಕು.